ವಿಡಿಯೋದಲ್ಲಿ ನಾನು ಗುರುವಾರದ ಪೂಜೆನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ. ತುಂಬ ಜನರಿಗೆ ಗುರುವಾರದ ಪೂಜೆ ಮಾಡಬೇಕು ಅಂತ ಆಸೆ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಬೇಕು ಅಥವಾ ಸಾಯಿಬಾಬಾ ದೇವ್ರದ್ದು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಜನರಿಗೆ ಆಸೆ ಇರುತ್ತೆ ಅಲ್ವಾ. ಬಟ್ ತುಂಬ ಜನರಿಗೆ ಗೊತ್ತಿರಲ್ಲ ಹೇಗೆ ಮಾಡೋದು, ಯಾವ್ಯಾವ ಥರ ವಿಧಾನವನ್ನು ಫಾಲೋ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸಿಂಪಲ್ಲಾಗಿ ಮಾಡಿದ್ರೆ ಸಾಕು. ದೇವರು ನಮಗೆ ಆಡಂಬರವಾಗಿ ಪೂಜೆ ಮಾಡಿ ಅಂತ ಯಾರೂ ಹೇಳೋದಿಲ್ಲ ಅಲ್ವಾ. ಸಿಂಪಲ್ಲಾಗಿ ಭಕ್ತಿಯಿಂದ ಪೂಜೆ ಮಾಡ್ತೇನೆ ಸಾಕಾಗತ್ತೆ. ಬನ್ನಿ ನೋಡೋಣ ಹೇಗೆ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು. ಮೊದಲನೇದಾಗಿ ನಾವು ಯಾವುದೇ ಒಂದು ಪೂಜೆ ಮಾಡ್ತಿದ್ದೀವಿ ಅಂತ ಅಂದರೆ ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮನೆ ಗುಡಿಸಿ ಒರೆಸಿ ಕ್ಲೀನಾಗಿ ಇಟ್ಕೊಂಡು ತದನಂತರ ನಾವು ಸ್ನಾನ ಮಾಡಿ ದೇವ್ರ ಮನೆ ಒಳಗೆ ಹೋಗಬೇಕು. ಆಯಿತಾ. ತುಂಬ ಜನರ ಮನೇಲಿ ನೋಡಿದ್ದೀನಿ ನಾನು, ಮಲಗಿರೋ ಹಾಸಿಗೆನೇ ಮಡಚಿರಲ್ಲ, ಇಲ್ಲಿ ದೇವ್ರ ಪೂಜೆ ಸ್ಟಾರ್ಟ್ ಆಗಿರುತ್ತೆ. ಮೊದಲನೇದಾಗಿ ಪೂಜಾ ಸ್ಥಳವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆಯಿತಾ. ಒಂದು ಶುಭ್ರವಾದ ಬಟ್ಟೆಯನ್ನು ತಗೊಂಡು ನೀಟಾಗಿ ಫೋಟೋಸ್ಗಳೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಅದಾದ ನಂತರ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ದೀಪವನ್ನು ಹಚ್ಚಿ ತದನಂತರ ಒಂದು ಹೂವಿನಿಂದ ಅಲಂಕಾರವನ್ನು ಮಾಡಿ. ಓಕೆನಾ. ಅದಾದಮೇಲೆ ಸರಳ ಪ್ರಸಾದ ನಿಮ್ಮ ಹತ್ರ ಏನಾಗೋದು, ಬಾಳೆಹಣ್ಣು, ಹಾಲು, ತುಪ್ಪ ಈ ಥರ ಪ್ರಸಾದವನ್ನು ಇಟ್ಬಿಟ್ಟು ನಂತರ ಸ್ವಾಮಿಗಳ ಶ್ಲೋಕವನ್ನು ಹೇಳಿಬಿಟ್ಟು ನಮಸ್ಕರಿಸ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ. ಅದಾದ ನಂತರ ನಿಮ್ಮ ಮನದಲ್ಲಿ ಏನಾದರೂ ಬೇಡಿಕೆಗಳಿದ್ದರೆ ಅದನ್ನು ಕೇಳಿಬಿಟ್ಟು ಆರತಿ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ಹಂಚಿದರೆ ಇಷ್ಟೇ ಸಾಕಾಗತ್ತೆ ಫ್ರೆಂಡ್ಸ್. ಯಾವ ದೇವರು ಕೂಡ ಆಡಂಬರದ ಪೂಜೆಯನ್ನು ಕೇಳೋದಿಲ್ಲ. ನಮ್ಮ ಕೈಯಲ್ಲಾದಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕಾಗತ್ತೆ. ಆದರೆ ಮನಸ್ಸು ಮತ್ತು ಮನೆ ಮೇಯ್ನಾಗಿ ಮನಸ್ಸು ತುಂಬಾ ಸ್ವಚ್ಛವಾಗಿರಬೇಕು. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತಹ ಮನಸ್ಸಾಗಿರಬೇಕು ಅಂತ ಕೇಳ್ತಾ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ.